ಬಿಗ್ ಬಾಸ್ ಮನೆಯಲ್ಲಿ ಅತಿ ಹೆಚ್ಚು ಜಗಳ ಆಡ್ತಿದ್ದು ಅಥವಾ ಜಗಳ ಆಗ್ತಿದ್ದು ವಿನಯ್ ಮತ್ತೆ ಸಂಗೀತ ಅವರ ಮಧ್ಯೆ ಯಾವಾಗ್ಲೂ ಹಾವು ಮುಂಗ್ಸಿ ತರ ಹಳ್ಳೆಣ್ಣೆ ಸೀಗಣೆ ತರ ಇದ್ದಿದ್ದ ವಿನಯ್ ಮತ್ತೆ ಸಂಗೀತ ಅವರು ಈ ಒಂದು ಫ್ಯೂ ವೀಕ್ಸ್ ಬ್ಯಾಕ್ ಅಂದ್ರೆ ಲಾಸ್ಟ್ ಯಾವಾಗ ಶೈನ್ ಶೆಟ್ಟಿ ಅವರು ಬಂದು ಹೋದ್ರು ಆ ವಾರದಿಂದ ತುಂಬಾ ಚೆನ್ನಾಗಿ ಬೆರೆಯೋಕೆ ಶುರು ಮಾಡ್ಕೊಂಡಿದ್ದಾರೆ. ಒಬ್ಬರನ್ನ ಕಂಡ್ರೆ ಒಬ್ಬರ ಮೇಲೆ ಪ್ರೀತಿ ಗೌರವವನ್ನ ತೋರಿಸ್ತಾ ಇದ್ದಾರೆ. ಹೀಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಗ ಯಾಕೆ ಈ ಮಾತು ಅಂತಂದ್ರೆ ನಿನ್ನೆ ವೀಕೆಂಡ್ ಎಪಿಸೋಡ್ ಅಲ್ಲಿ ಒಂದು ಟಾಸ್ಕ್ ನ ಕೊಟ್ಟಿದ್ರು, ಹಾವು ಮತ್ತೆ ಏಣಿ ಯಾರು ನಿಮ್ಮ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಹಾವು, ಯಾರು ನಿಮ್ಮ ಬಿಗ್ ಬಾಸ್ ಜರ್ನಿಯಲ್ಲಿ ಏಣಿ ಅಂತ. ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಸಂಗೀತ ಅವ್ರಿಗೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದೆ ಅಂದ್ರೆ ಸೇವ್ ಆಗಿದ್ರಲ್ವ, ಸೊ ಅದಕ್ಕೆ ವಿಶ್ ಮಾಡ್ತಾ ಇರ್ಬೇಕಾದ್ರೆ ಸಂಗೀತ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ ಹೋದ ವಾರ ಏನಾದ್ರು ಶೈನ್ ಬಂದು ಹೋಗಿಲ್ಲ ಅಂತಂದಿದ್ರೆ ನಾವಿಬ್ರು ಹಾವಿನ ಜಾಗದಲ್ಲಿ ನೀನು ನಿಲ್ಲಿಸಿದ್ದೆ, ನೀನು ನಿಂತ್ಕೋಬೇಕಾದಾಗ ಹಾವು ಅಂತ ಬಂದಾಗ ನನ್ನ ನಿಲ್ಲಿಸ್ತಾ ಇದ್ರಿ. ಸೊ ಇದಕ್ಕೆ ನಾವು ಕಿತ್ತಾಡ್ಕೊಂಡು ಮತ್ತೆ ವಾರ ಪೂರ್ತಿ ಹೋಗ್ಬಿಡ್ತಿತ್ತು ಅಂತ ಹೇಳಿದಾಗ ಆಲ್ ಕ್ರೆಡಿಟ್ಸ್ ಗೋಸ್ ಟು ಶೈನ್ ಅಂತ ಹೇಳ್ತಾರೆ. ಅದ್ರಲ್ಲಿ ಮೈಕದಲ್ಲಿ ಬಂದ್ಬಿಟ್ಟು ಮಗ ನೀನು ಹಿಂಗೆ ಚುಚ್ಚಂಗೆ ಮಾತಾಡಬೇಕು, ಅವಾಗ ಚೆನ್ನಾಗಿರುತ್ತೆ ಮಗ, ನೀ ಯಾವಾಗ ಜನಕ್ಕೆ ಇಷ್ಟ ಆಗೋದು ಮಗ ಅಂತೆಲ್ಲ ಹೇಳ್ತಿದ್ರು. ಬೇಡಪ್ಪ ಅಗ್ರೆಸಿವ್ನೆಸ್ ಎಲ್ಲ ಬೇಡ, ಚೆನ್ನಾಗಿ ಹಿಂಗೆ ಮಾತಾಡ್ಕೊಂಡು ಖುಷಿಯಾಗಿ ಹೋಗೋಣ ಅಂತ ವಿನಯ್ ಅವ್ರು ಹೇಳಿದ್ರು. ಸೊ ಸಂಗೀತ ಮತ್ತೆ ವಿನಯ್ ಅವರು ಶೈನ್ ಅವ್ರಿಗೆ ಈ ಒಂದು ಕೃತಜ್ಞತೆನ ಸಲ್ಲಿಸಿದ್ದಾರೆ. ಜೊತೆಗೆ ಅವರ ಒಂದು ಕಿವಿ ಮಾತು ಏನಿತ್ತು ಎಷ್ಟೊಂದು ಸರ್ತಿ, ಬಿಕಾಸ್ ವೀಕೆಂಡ್ ಎಪಿಸೋಡಲ್ಲಿ ಸುದೀಪ್ ಸರ್ ಬರ್ದೇ ಇರೋ ಕಾರಣ ಅವ್ರನ್ನ ಕಳಿಸಿ ಮನೆಯವ್ರಿಗೆ ಏನೆಲ್ಲ ವಿಷಯಗಳು ಮುಟ್ಟಬೇಕು ಅಥವಾ ಅವರ ಆಟದಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕು, ಯಾವುದೆಲ್ಲ ಪಾಸಿಟಿವ್ ವೇಲಿ ಅವರ ಒಂದು ಆಟನ ತೊಗೊಂಡು ಹೋಗಬೇಕು, ಬಿಗ್ ಬಾಸ್ ಅಂದರೆ ಏನು ಅಥವಾ ಬಿಗ್ ಬಾಸಲ್ಲಿ ಯಾವ ರೀತಿಯಾಗಿ ಇರಬೇಕು, ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಎಲ್ಲವನ್ನೂ ಸಹ ಸೂಕ್ಷ್ಮವಾದ ವಿಚಾರಗಳನ್ನು ಅತಿ ಸೂಕ್ಷ್ಮವಾಗಿ ತಿಳಿಸಿದ್ದು ಶೈನ್ ಅವರು ಅಂತಾನೆ ಹೇಳ್ಬೋದು. ಆ್ಯಂಡ್ ಶ್ರುತಿ ಅಮ್ಮನೂ ಕೂಡ. ಬಟ್ ಎಲ್ಲೋ ಒಂದ್ ಕಡೆ ಸಂಗೀತ ಮತ್ತೆ ವಿನಯ್ ಅವರ ಸ್ನೇಹ ಅಥವಾ ಒಂದು ಸಂಬಂಧ ಸರಿ ಹೋಗೋದಿಕ್ಕೆ ಶೈನ್ ಅವರೇ ಮುಖ್ಯ ಕಾರಣ ಅಂತಾನೂ ಗೊತ್ತಾಯಿತು. ಸೊ ಈ ಒಂದು ಕ್ರೆಡಿಟ್ಸ್ನ ಶೈನ್ ಅವ್ರಿಗೆ ಕೊಡೋದ್ರ ಮೂಲಕ ಕೃತಜ್ಞತೆನ ಸಲ್ಲಿಸಿರೋದು ಶೈನ್ ಅವ್ರಿಗೆ ಕೃತಜ್ಞತೆನ ಸಲ್ಲಿಸಿರೋದು ಸಂಗೀತ ಮತ್ತೆ ವಿನಯ್ ಅವರು. ಐ ಹೋಪ್ ಅವರಿಬ್ಬರಿಗೂ ಈ ರೀತಿಯ ಒಂದು ಆಟ ಇಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ ಅಗ್ರೆಸಿವ್ನೆಸ್ ಬಿಟ್ಟು ಆ ಒಂದು ಬಾಂಡಿಂಗ್ ಇದೆಯಲ್ಲ ಅವರಿಬ್ಬರ ಮಧ್ಯೆ, ಅದನ್ನ ತೋರಿಸೋದು ಜನಗಳಿಗೂ ಇಷ್ಟ ಆಗುತ್ತೆ. ಸೊ ಈ ರೀತಿಯ ವಿನಯ್ ಮತ್ತು ಸಂಗೀತ ಅವ್ರನ್ನ ಜನಗಳು ಇಷ್ಟಪಡ್ತಾ ಇದ್ದಾರೆ. ಹೀಗೆ ಆಟ ಆಡ್ಕೊಂಡು ಹೋಗ್ಲಿ, ಫಿನಾಲೆ ಹತ್ತತ್ರ ಇರೋ ಕಾರಣ ಯಾರ ಮುಡಿಗೆ ಇರುತ್ತೆ ಒಂದು ಬಿಗ್ ಬಾಸ್ ಟೈಟಲ್ ಅಂತ ಕಾದ್ ನೋಡೋಣ. ಅವರಿಬ್ಬರ ಸ್ನೇಹದ ಬಗ್ಗೆ ನಿಮ್ಗೆ ಅನಿಸ್ತು? ಆ್ಯಂಡ್ ಶೈನ್ ಶೆಟ್ಟಿ ಅವ್ರು ಬಂದು ಹೋದ್ಮೇಲೆ ಮನೇಲಿ ಆಗಿರೋ ಬದಲಾವಣೆ ತುಂಬಾ ಚೆನ್ನಾಗಿ ಬದಲಾವಣೆ ಆಗಿದೆ. ನಿಮ್ಗೆ ಅನಿಸ್ತು ಆ ಬದಲಾವಣೆ ಬಗ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಂದಿಗೆ ನಿಮ್ಮನೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.